ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಎಲ್ಲೇ ಹೋದರೂ ಕೂಡ ಕಾಡಾನೆಗಳದ್ದೇ ಹಾವಳಿ. ಕಾಡಾನೆಗಳ ಕಾಟದಿಂದ ಕೃಷಿಕರಂತೂ ಹೈರಾಣಾಗಿದ್ದಾರೆ. ಆದರೆ ಅವೇ ಕಾಡಾನೆಗಳು ಪೊಲೀಸರಿಗೆ ಬಹುದೊಡ್ಡ ಸಹಾಯವೊಂದನ್ನು ಮಾಡಿರೋ ಪ್ರಸಂಗ ಕೇರಳದಲ್ಲಿ ನಡೆದಿದೆ. ಕರ್ನಾಟಕದಲ್ಲಿ ದುಷ್ಕೃತ್ಯಗಳನ್ನು ಎಸಗಿ ಕೇರಳ ಕಾಡಿನಲ್ಲಿ ಅಡಗಿದ್ದಂಥ ನಕ್ಸಲೈಟ್ ಒಬ್ಬ ಕಾಡಾನೆಗಳ ದಿಸೆಯಿಂದ ಸಿಕ್ಕಿಬಿದ್ದಂಥ ಘಟನೆ ಇದು. ಕಾಡಂಚಿನಲ್ಲಿ ಇರುವ ಗ್ರಾಮಗಳಿಗೆ ನುಗ್ಗಿ ದಾಂಧಲೆ ಮಾಡುವ, ಉಪಟಳ ಕೊಡುವ ಕಾಡಾನೆಗಳು ಪೊಲೀಸರಿಗೆ ಮತ್ತು ಸಮಾಜಕ್ಕೆ ಒಳಿತಾಗುವಂತಹ ಕೆಲಸವೊಂದನ್ನ ಮಾಡಿರೋ ಪ್ರಸಂಗವಿದು. ಹೌದು, ಇದು ನಂಬಲು ಅಸಾಧ್ಯವಾದರೂ ನಿಜ. ಕಾಡಂಚಲ್ಲಿ ವಾಸಿಸುವವರಿಗೆ ಸದಾ ತೊಂದರೆ ಕೊಡುವ ಕಾಡಾನೆ ಕಳೆದ 20 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ, ಭೂಗತನಾಗಿದ್ದ, 3 ರಾಜ್ಯಗಳಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ನನ್ನ ಸೆರೆ ಹಿಡಿಯಲು ಸಹಾಯ ಮಾಡಿವೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಅಂಗಡಿ ಗ್ರಾಮದ ಸುರೇಶ್ 2003ರಿಂದಲೂ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರು. ಕಳೆದ 21 ವರ್ಷಗಳಿಂದ ನಾಪತ್ತೆಯಾಗಿದ್ದ ಅಂಗಡಿ ಸುರೇಶ್ ಕೇರಳದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಇತರೆ ನಕ್ಸಲರ ಜೊತೆ ಹೋಗುತ್ತಿರುವಾಗ ಕಾಡಾನೆ ದಾಳಿ ಮಾಡಿದೆ. ಆನೆ ದಾಳಿಯಿಂದ ಕಾಲು ಮುರಿದುಕೊಂಡ ಸುರೇಶ್ನನ್ನ ಇತರೆ ನಕ್ಸಲರು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ತೀವ್ರ ನೋವಿನಿಂದ ಬಳಲುತ್ತಿದ್ದ ಸುರೇಶ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ಪಡೆದ ಪೊಲೀಸರು ಆಸ್ಪತ್ರೆಯಲ್ಲಿ ಸುರೇಶ್ನನ್ನು ಬಂಧಿಸಲು ಸಾಧ್ಯವಾಗಿದೆ. ಕೇರಳ ಪೊಲೀಸರು ಸುರೇಶ್ನನ್ನು ವಿಚಾರಣೆ ನಡೆಸಿ ಆತ ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಎಂದು ತಿಳಿದು ಬಂದಿದೆ. ಸುರೇಶ್ ಮೂಲ ಹೆಸರು ಪ್ರದೀಪ್. ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡ ಬಳಿಕ ಸುರೇಶ್ ಎಂದು ಬದಲಿಸಿಕೊಂಡಿದ್ದನು. ಕರ್ನಾಟಕ ಕೇಡರ್ ನಕ್ಸಲ್ ಆಗಿ ಗುರುತಿಸಿಕೊಂಡಿದ್ದ. ಸುರೇಶ್ ಸುಳಿವಿಗಾಗಿ 5 ಲಕ್ಷ ಬಹುಮಾನ. ಇನ್ನು ಮೋಸ್ಟ್ ವಾಂಟೆಡ್ ನಕ್ಸಲ್ ಆದ ಸುರೇಶ್ ಮೇಲೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಒಟ್ಟು 26ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. 2003ರಲ್ಲಿ ಶೃಂಗೇರಿ ಕೋರ್ಟ್ಗೆ ಹಾಜರಾಗಿದ್ದ ಆತ ಜಾಮೀನು ಪಡೆದು ನಾಪತ್ತೆಯಾಗಿದ್ದನು. ಆತನಿಗಾಗಿ ಪೊಲೀಸರು ಎಲ್ಲೆಡೆ ಹುಡುಕಾಟ ನಡೆಸಿದ್ದರು. ಆದರೆ ಎಲ್ಲಿಯೂ ಸಿಗದ ಹಿನ್ನೆಲೆಯಲ್ಲಿ ಸುರೇಶ್ ಸುಳಿವು ನೀಡಿದರೆ 5 ಲಕ್ಷ ಬಹುಮಾನ ನೀಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತ್ತು. ಒಟ್ಟಿನಲ್ಲಿ 21 ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ಚೆಳ್ಳೆ ಹೆಣ್ಣು ತಿನ್ನಿಸುತ್ತಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ನನ್ನ ಪತ್ತೆ ಮಾಡಲು ಕಾಡಾನೆ ಸಹಾಯ ಮಾಡಿದ್ದು, ಇದರಿಂದ ಪೊಲೀಸರಿಗೂ ಮತ್ತು ಜನರಿಗೆ ಸಹಾಯಕವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.